ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಒಂದು ಅವಧಿಗೆ ಸ್ವಾಗತ. ನಾವು ಈಗಾಗಲೇ ಹಿಂದಿನ ಒಂದು ಅವಧಿಯಲ್ಲಿ ಪೂರ್ಣ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೆವು, ಹೌದಾ? ಅದರಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಯಾವುವು, ಪೂರ್ಣ ಸಂಖ್ಯೆಗಳು ಯಾವುವು ಎಂಬುದನ್ನು ಕೂಡ ನಾನು ನಿಮಗೆ ಹಿಂದಿನ ಒಂದು ಅವಧಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೇವೆ. ಸ್ವಾಭಾವಿಕ ಸಂಖ್ಯೆಗಳು ಯಾವಪ್ಪ ಅಂತಂದರೆ 1ರಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳಂತ ನಾವು ಕರಿತೀವಿ. ಇನ್ನು ಪೂರ್ಣ ಸಂಖ್ಯೆಗಳು ಯಾವಪ್ಪ ಅಂತಂದರೆ 0ಯನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಅಂದರೆ 0ಯಿಂದ ಪ್ರಾರಂಭವಾಗಬೇಕು ಅಂತಹ ಸಂಖ್ಯೆಗಳನ್ನ ನಾವು ಯಾವ ಸಂಖ್ಯೆಯಿಂದ ಕರಿತೀವಪ್ಪ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಈ ಸಂಖ್ಯೆಗಳ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯನ್ನು ಬರೆಯೋದನ್ನು ಕೂಡ ನಾವು ಹಿಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದೆವು, ಹೌದಾ? ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಸಂಖ್ಯೆ ಹಿಂದಿನ ಸಂಖ್ಯೆ ಯಾವ ರೀತಿ ಬರೆಯೋದು, ಮುಂದಿನ ಸಂಖ್ಯೆನೇ ಯಾವ ರೀತಿ ಬರೆಯೋದು. ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ 429ರ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಬರೀರಿಯಪ್ಪ ಅಂತಂದರೆ ಹಿಂದಿನ ಸಂಖ್ಯೆ ಬರೀಬೇಕಾದ್ರೆ 1ನ್ನು ಕಳಿಬೇಕು, ಮುಂದಿನ ಸಂಖ್ಯೆ ಬರೀಬೇಕಾದ್ರೆ ಏನು ಮಾಡಬೇಕು, 1ನ್ನು ಕೂಡಿಸ್ಬೇಕು ಎಂಬುದನ್ನು ಕೂಡ ನಿಮಗೆ ಗೊತ್ತೈತಿ. ಸರ್ 429 - 1 ಇದು ನಿಮ್ಮದು ಹಿಂದಿನ ಸಂಖ್ಯೆ ಬರೆಯುವಂತಕ್ಕಂಥದ್ದು. ನಾವು ಹೋದ ಕ್ಲಾಸ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸರ್ 429 1ನ್ನು ಕಳೆದ್ರೆ 428 ಇದು ಹಿಂದಿನ ಸಂಖ್ಯೆ. ಇನ್ನು 429 + 1 ಇದು ಎಂಥ ಸಂಖ್ಯೆ ಅಂದರೆ ಮುಂದಿನ ಸಂಖ್ಯೆ. ಇದು ಎಷ್ಟಾಗುತ್ತೆ, 430. ಇದು ನಿಮ್ಮದು ಮುಂದಿನ ಸಂಖ್ಯೆ. ಈ ರೀತಿಯ ಸಂಖ್ಯೆಗಳಿಗೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಬರೆಯಿರಿ ಅಂತ ಕೇಳಿದಾಗ ಈ ರೀತಿ ನೀವು ಬರೀಬೇಕು. ಅದು ನಿಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು ಈ ಒಂದು ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದರೆ ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾರೇಖೆ ಮೇಲೆ ಯಾವ ರೀತಿ ಗುರುತಿಸೋದು ಎಂಬುದನ್ನು ಈ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಏನಪ್ಪ ಅಂತಂದರೆ ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸುವುದು. ತಿಳಿದುಕೊಡ್ರಿ. ಪೂರ್ಣ ಸಂಖ್ಯೆಗಳನ್ನ ಸಂಖ್ಯಾರೇಖೆ ಮೇಲೆ ನೋಡ್ರಿ ಯಾವ ರೀತಿ ಗುರುತಿಸೋದಪ್ಪ ಅಂದರೆ ಒಂದು ಸಂಖ್ಯಾರೇಖೆಯನ್ನು ಹಾಕೊಡ್ರಿ ಮೊದಲಿಗೆ. ಹೌದಾ? ಒಂದು ಸಂಖ್ಯಾರೇಖೆಯನ್ನು ಹಾಕೊಂಡಿನಿ. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭವಾಗ್ತವೆ? 0ಯಿಂದ ಪ್ರಾರಂಭವಾಗ್ತವೆ. ಹಾಗಾದರೆ ಮೊದಲನೇ ಸಂಖ್ಯೆ 0, ಸರಿನಾ? ಮೊದಲನೇ ಸಂಖ್ಯೆ 0. 0 ಆದ ನಂತರ 1, 0 ಆದ ನಂತರ 1, 1 ಆದ ನಂತರ ನೆಕ್ಸ್ಟು 2. ಹಾಗಾದರೆ 0 ಮತ್ತು 1ರ ನಡುವೆ ಎಷ್ಟು ಜಾಗವನ್ನು ಬಿಟ್ಟಿರ್ತೀರಿ ಅಥವಾ ಎಷ್ಟು ಡಿಸ್ಟೆನ್ಸನ್ನು ಇರ್ತಲ್ಲಪ್ಪ, ಅದು ಮುಂದಿನ 2 ಸಂಖ್ಯೆ ಬರೀತಿರಲ್ಲ 1 ಮತ್ತು ಮುಂದಿನ ಸಂಖ್ಯೆ ನಡುವೆ ಕೂಡ ಅಷ್ಟೇ ಅಂತರವನ್ನು ಕಾಯ್ಕೊಳ್ಬೇಕು. ಕ್ರಮವಾದ ಅಂತರವನ್ನು ಕೂಡ ಕಾಯ್ಕೊಳ್ತಾ ಹೋಗಬೇಕು. ಈಗ ನೀವು 0 ಅಥವಾ 1 ಇದನ್ನು ನೀವು 1 ಸೆಂಟಿಮೀಟರ್ಗೆ ಬರೆದ್ರಪ್ಪ ಅಂತಂದರೆ 1 ಅಥವಾ 2 ಕೂಡ ಒಂದೇ 1 ಸೆಂಟಿಮೀಟರ್ಗೆ ಬರೀಬೇಕು. ಅಂದರೆ ಸಮಾನವಾದ ಅಂತರವನ್ನು ಕಾಯ್ದುಕೊಳ್ಬೇಕು. ಹಾಗಾದರೆ ಇಲ್ಲಿ ಸರ್ 2 ರೀ, ಹೌದಾ? ನೆಕ್ಸ್ಟು 3 ಸರ್. ನೆಕ್ಸ್ಟ್ 4 ರೀ. ನೆಕ್ಸ್ಟ್ 5, 6, 7, 8, 9 ಈ ಥರನಾಗಿ ನೀವು 0ಯಿಂದ ಪೂರ್ಣ ಸಂಖ್ಯೆಗಳನ್ನು ಪ್ರಾರಂಭಿಸಿ 0 ಮತ್ತು 1ರ ನಡುವೆ ಎಷ್ಟು ಅಂತರವನ್ನು ಕಾಯ್ದುಕೊಂಡಿದೆಯೋ ಮುಂದಿನ ಸಂಖ್ಯೆಗಳು ಕೂಡ ಅಷ್ಟೇ ಅಂತರವನ್ನು ಕಾಯ್ದುಕೊಂಡು ಸಂಖ್ಯಾರೇಖೆ ಮೇಲೆ ಪೂರ್ಣ ಸಂಖ್ಯೆಯನ್ನು ಗುರುತಿಸಬೇಕು. ಅರ್ಥ ಆಯ್ತಾ? ಇಷ್ಟೇ. ಇವು ಪೂರ್ಣ ಸಂಖ್ಯೆಯನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸೋದಂದರೆ ಇದೇ ರೀತಿಯಾಗಿ ಗುರುತಿಸಬೇಕು.
ತಿಳಿತಾ ಸರ್? ಹಾಗಾದ್ರೆ 0 ಅಥವಾ 1 2 3 4 5 6 7 8 ಎಲ್ಲವೂ ಕೂಡ ಪೂರ್ಣ ಸಂಖ್ಯೆಗಳೇ, ಹೌದಾ? ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಇನ್ನೊಂದು ಎಕ್ಸಾಂಪಲ್ನಲ್ಲಿ ಸರ್ ಮೊದಲಿಗೆ ಪೂರ್ಣ ಸಂಖ್ಯೆಗಳ ಪ್ರಾರಂಭದಲ್ಲಿ 0 ಆಗ್ತಾವ. ಹಾಗಾದರೆ 0 ಅಂದರೆ ನಾನು ಡೈರೆಕ್ಟಾಗಿ 2 ಗುರುತಿಸ್ಬೇಕು ಸರ್. 1 ಬೇಡ್ರಿ, 2 ಗುರುತಿಸ್ತೀನಿ ರೀ ನಾನು ಇವಾಗ. 0 ಇಂದ 2 ಸರ್ ನಾನು 2 ಗುರುತಿಸಿದೆ. ಅಂದರೆ 0 ಮತ್ತು 2 ನಡುವೆ ಬರ್ತಕ್ಕಂಥ ಅಂತರ ಎಷ್ಟೈತೆ ನೋಡ್ರಿ, 0 ಮತ್ತು 2. ಆದರೆ ಇದ್ರ ಮಧ್ಯೆ ಎಷ್ಟು ಬರುತ್ತೆ? 0 ಮತ್ತು 2ರ ಮಧ್ಯೆ ಎಷ್ಟು ಇರ್ತೈತೆ ರೀ? 0 ಮತ್ತು 2ರ ಮಧ್ಯೆ 1 ಇರ್ತೈತಿ. ಅಂದರೆ 0 ಮತ್ತು 2. ಹಾಗಾದ್ರೆ ಇಲ್ಲಿ 2 ಸಂಖ್ಯೆಗಳನ್ನು ಬಿಟ್ಟಾರ, ಸಾರಿ 1 ಸಂಖ್ಯೆನ ಬಿಟ್ಟ ಮುಂದಿನ ಸಂಖ್ಯೆಗೆ ಹಾಕ್ಯಾರ. ಸಾರಿನಾ, 1 ಸಂಖ್ಯೆನ ಬಿಟ್ಟು ಮುಂದಿನ ಸಂಖ್ಯೆಗೆ ಹಾಕ್ಯಾರ. ನೀವು ಕೂಡ 1 ಸಂಖ್ಯೆನ ಬಿಟ್ಟು ಮುಂದಿನ ಸಂಖ್ಯೆಗೆ ಹಾಕಬೇಕು. ಆದರೆ ಏನು ಮಾಡಬೇಕು? ಅಂತರವನ್ನು ಕಾಯ್ದುಕೊಳ್ಬೇಕು, ಕ್ರಮವಾದ ಅಂತರವನ್ನು ಕಾಯ್ದುಕೊಳ್ಬೇಕು. ಎಕ್ಸಾಂಪಲ್ ಸರ್, ಈಗ 0 ಮತ್ತು 2ರ ನಡುವೆ ಎಷ್ಟು ಅಂತರವಿದೆಯಲ್ಲ, 2 ಮತ್ತು ಮುಂದಿನ ಸಂಖ್ಯೆ ನಡುವೆ ಕೂಡ ಅಷ್ಟೇ ಅಂತರವನ್ನು ಕಾಯ್ದುಕೊಳ್ಬೇಕು. ಹಾಗಾದರೆ ಮುಂದಿನ ಸಂಖ್ಯೆ ಯಾವುದು ಬರಿಬೇಕು? ಇಲ್ಲಿ 0 ಆದ ನಂತರ ಮಧ್ಯ 1, 1 ಆದ ನಂತರ 2ನ್ನ ಗುರುತಿಸಿದ್ದೇನೆ, 2 ಆದ ನಂತರ ಮಧ್ಯ 1, ಆಮೇಲೆ 4. ನೆಕ್ಸ್ಟು ಸಮಾನವಾದ ಅಂತರ ಕಾಯ್ದುಕೊಂಡಿನಿ ಸರ. 4 ಆದ ನಂತರ ಮಧ್ಯ 1 ಸಂಖ್ಯೆ ಬಿಡಬೇಕು, ಮುಂದಿನ ಸಂಖ್ಯೆ ಬರೀಬೇಕು 6. ಅದೇ ತರನಾಗಿ ಸಮಾನಾಂತರ ಕಾಯ್ದುಕೊಡ್ರಿ. ಕಾಯ್ದುಕೊಂಡ ನಂತರ 6 ಆದ ನಂತರ 1 ಸಂಖ್ಯೆ ಬಿಟ್ಟು 8, 8 ಆದ ನಂತರ 1 ಸಂಖ್ಯೆ ಬಿಟ್ಟರೆ 10, 10 ಆದ ನಂತರ 1 ಸಂಖ್ಯೆ ಬಿಟ್ಟರೆ 12, 12 ಆದ ನಂತರ 1 ಸಂಖ್ಯೆ ಬಿಟ್ಟರೆ 14. ಇಲ್ಲಿ ನೋಡ್ರಿ, 0 ಆದ ನಂತರ 1 ಸಂಖ್ಯೆ ಬಿಟ್ಟು 2ನ್ನ ಗುರುತಿಸಿದ್ದೇವೆ, 2 ಆದ ನಂತರ 1 ಸಂಖ್ಯೆ ಬಿಟ್ಟು 4ನ್ನ ಗುರುತಿಸಿದ್ದೇವೆ, 4 ಆದ ನಂತರ 1 ಸಂಖ್ಯೆ ಬಿಟ್ಟು 6ನ್ನ ಗುರುತಿಸಿದ್ದೇವೆ, 6 ಆದ ನಂತರ 8, 8 10, 12, 14. ಈ ತರನಾಗಿ ಸಂಖ್ಯೆಗಳ ಅಂತರ ಎಷ್ಟಿರುತ್ತದೆಯೋ, ಮೊದಲಿಗೆ ನೀವು ಸಂಖ್ಯೆಗಳ ಅಂತರವನ್ನು ಎಷ್ಟನ್ನು ತೆಗೆದುಕೊಳ್ತಿರೋ, ಮುಂದೆ ತೆಗೆದುಕೊಳ್ತಕ್ಕಂಥ ಸಂಖ್ಯೆಗಳ ಅಂತರವು ಕೂಡ ಒಂದೇ ಆಗಿರಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸಮಾನ ದೂರವು ಕೂಡ ಎಲ್ಲ ಕಡೆ ಸಮಾನ ದೂರ ಒಂದೇ ಆಗಿರಬೇಕು, ಅದು ಸಮಾನಾಂತರ ಒಂದೇ ಆಗಿರಬೇಕು. ಮತ್ತು ಮೊದಲಿಗೆ ನೀವು ಎಷ್ಟು ಸಂಖ್ಯೆಯ ಅಂತರವನ್ನು ಕಾಪಾಡ್ಕೊಳ್ತೀರಿ, ಮುಂದಿನ ಸಂಖ್ಯೆಯು ಕೂಡ ಅಷ್ಟೇ ಅಂತರವನ್ನು ಕಾಪಾಡ್ಕೊಳ್ಬೇಕು, ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದಾದರೆ. ಹಾಗಾದ್ರೆ ಇಲ್ಲಿ ಮಧ್ಯೆ ನಾನು ಬರ್ಕೋತ ಹೋಗ್ತೀನಿ ಸರ್. ಇಲ್ಲಿ ಮಧ್ಯೆ 1 ಬರುತ್ತೆ ರೀ, ಓಕೆ ಸರ್. ಮಧ್ಯೆ 2, ಸಾರಿ 3, ಸರ್ ಇಲ್ಲಿ 5, ಸರ್ ಇಲ್ಲಿ 7, ಸರ್ ಇಲ್ಲಿ 9, 11, ಸರ್ 13, ಸರ್ ಇಲ್ಲಿ 15, ಮುಂದೆ 16. ನೋಡ್ರಿ, ಮಧ್ಯೆ 1 ಸಂಖ್ಯೆ ಬಿಟ್ಬಿಟ್ಟು ಹೋಗಿರಲ್ಲ, 1 2 3 4 5 6. ಆದರೆ ಇಲ್ಲಿ ಸಮಾನ ದೂರ 0 ಮತ್ತು 1ರ ನಡುವೆ ಸಮಾನ ದೂರ ಐತಿ, 1 ಮತ್ತು 2 ನಡುವೆ ಕೂಡ ಅಷ್ಟೇ ಸಮಾನ ದೂರ ಐತಿ, 2 ಮತ್ತು 3 ನಡುವೆ ಅಷ್ಟೇ ಸಮಾನ ದೂರ, 3 ಮತ್ತು 4 ಒಟ್ಟಾರೆಯಾಗಿ ಸಮಾನ ದೂರಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೇನೆ. ಆದರೆ ನೀವು 0 ಮತ್ತು ನೀವು ಬರ್ತಕ್ಕಂಥ ಮುಂದಿನ ಸಂಖ್ಯೆಗೆ ಎಷ್ಟು ಅಂತರವನ್ನು ಕಾಪಾಡ್ಕೊಳ್ತೀರಿ, ಅಷ್ಟೇ ಅಂತರವನ್ನು ಕೂಡ ಮುಂದೆ ನೀವು ಬರಿತಾ ಹೋಗಬೇಕು. ಅದಾಯ್ತಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ನಾನು ತೆಗಿತೀನಿ. ಇದು ಒಂದು ಸಂಖ್ಯಾ ರೇಖೆ. ಈ ಒಂದು ಸಂಖ್ಯಾ ರೇಖೆ ಮೇಲೆ ಮೊದಲಿಗೆ 0ಯಿಂದ ಪ್ರಾರಂಭ ಮಾಡ್ತೀನಿ ನಾನು. ಪೂರ್ಣ ಸಂಖ್ಯೆ 0ಯಿಂದ ಪ್ರಾರಂಭ ಆಗ್ತದೆ, 0ಯಿಂದ ಪ್ರಾರಂಭ ಮಾಡ್ತೀನಿ. ಅಂತರವನ್ನು ಎಷ್ಟು ಕಾಯ್ದುಕೊಳ್ತೀನಿ ನೋಡ್ರಿ ಸರ್. ನಾನು ಇಲ್ಲೇ ಬರಿತೀನಿ 6. ಸರ್ ನಾನು ಮೊದಲಿಗೆ 6 ಬರೆದೆ. 0 ಮತ್ತು 6 ನಡುವೆ ಬರ್ತಕ್ಕಂಥ ಸಂಖ್ಯೆಗಳು ಇನ್ನೂ ಯಾವ್ಯಾವ ಉಳಿದು? 1 ಉಳಿತು, 2 ಉಳಿತು ಸರ್, 1 ಉಳಿತು, 2 ಉಳಿತು, 3 ಉಳಿತು, 4 ಉಳಿತು, 5 ಉಳಿತು. ಅಂದರೆ 5 ಸಂಖ್ಯೆಗಳನ್ನು ಬಿಟ್ಟು ನಾನು ಒಮ್ಮೆ 6 ಸಂಖ್ಯೆ ಬಂದ. ಹಾಗೆ 0 ಮತ್ತು 6 ನಡುವೆ ಇನ್ನೂ 5 ಸಂಖ್ಯೆಗಳು ಅದಾವು ಎಂದರ್ಥ. ಅಂತರ ಎಷ್ಟೈತಿ? 0 ಮತ್ತು 6 ನಡುವೆ ಅಂತರ 5 ಸಂಖ್ಯೆಗಳು. ಅದೇ ಥರನಾಗಿ 6 ಮತ್ತು ಮುಂದಿನ 5 ಸಂಖ್ಯೆಗಳ ಅಂತರ ಕಾಪಾಡ್ಕೊಳ್ಬೇಕು. ಆದರೆ ಒಂದೇ ಅಂತರ ಇರಬೇಕು ಸರ್, ಸಮಾನ ದೂರ. 0ಯಿಂದ 6ಕ್ಕೆ ಎಷ್ಟು ದೂರ ಇದೆಯೋ 6ರಿಂದ ಮುಂದಿನ ಸಂಖ್ಯೆ ಅಷ್ಟೇ ದೂರ, ಈ ಸಂಖ್ಯೆಯಿಂದ ಮುಂದಿನ ಸಂಖ್ಯೆಗೂ ಅಷ್ಟೇ ದೂರ, ಆ ಸಂಖ್ಯೆಯಿಂದ ಮುಂದಿನ ಸಂಖ್ಯೆಗೂ ಕೂಡ ಅಷ್ಟೇ ದೂರ. ಹಾಗಾದರೆ 6 ಆದ ನಂತರ 12, 12 ಆದ ನಂತರ 18, 24 ಸರಿನಾ ಸರ್. 6 ಆದ ನಂತರ 5 ಸಂಖ್ಯೆಗಳು ಬಂದು, ಈಗ 7, 8, 9, 10, 11,
ಇದರ ನಡುವೆ ಇಲ್ಲಿಯೂ ಕೂಡ 5 ಸಂಖ್ಯೆಗಳು ಬಂದು, ಹಾಗಾದರೆ ಇಲ್ಲಿಯೂ ಕೂಡ 5 ಸಂಖ್ಯೆಗಳು ಬರ್ತಾವ, ಇಲ್ಲಿಯೂ ಕೂಡ 5 ಸಂಖ್ಯೆಗಳು ಬರ್ತಾವೆ. ಒಟ್ಟಾರೆಯಾಗಿ 5 ಸಂಖ್ಯೆಗಳ ಅಂತರ. ನಾನು ನೋಡ್ರಿ, ಮೊದಲಿಗೆ 0ಯಿಂದ 6ರವರೆಗೆ ಎಷ್ಟು ಸಂಖ್ಯೆಗಳ ಅಂತರವನ್ನು ಕಾಪಾಡಿಕೊಂಡಿದ್ದೇನೋ, ಮುಂದಿನ ಸಂಖ್ಯೆಗಳನ್ನು ಬರೆದಾಗ ಕೂಡ ಅಷ್ಟೇ ಸಂಖ್ಯೆಗಳ ಅಂತರವನ್ನು ನಾನು ಕಾಪಾಡಿಕೊಂಡಿದ್ದೇನೆ. ಸಂಖ್ಯಾರೇಖೆ ಮೇಲೆ ಗುರುತಿಸೋದಾಗಿತ್ತಪ್ಪ ಅಂದರೆ ನೀವು ಮೊದಲಿಗೆ ಯಾವ ಸಂಖ್ಯೆ 0ಯಿಂದ ಅಥವಾ ಯಾವ ಸಂಖ್ಯೆಯ ಅಂತರವನ್ನು ಕಾಪಾಡ್ಕೊಳ್ತೀರಿ, ಮುಂದಿನ ಸಂಖ್ಯೆಗಳು ಕೂಡ ಅಷ್ಟೇ ಅಂತರವನ್ನು ಕಾಪಾಡಿಕೊಳ್ಬೇಕು. ಮತ್ತು ಸಮಾನವಾದ ಅಂತರವನ್ನು ಕೂಡ ನೀವು ಇಲ್ಲಿ ಕಾಯ್ದುಕೊಳ್ಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದರಲ್ಲಿಯೂ ಕೂಡ ಇಲ್ಲೊಂದು ನಾನು ಸರಳ ರೇಖೆ ಹೇಳ್ಕೊಂಡೆ, ಸಂಖ್ಯಾ ರೇಖೆ ಹೇಳ್ಕೊಂಡೆ, ಇಲ್ಲೂ ಕೂಡ ಗುರುತಿಸೋದು ಹೋಗೋಣ. ಸರ್ ನೋಡ್ರಿ, ಸರ್ 0ಯಿಂದ ನಾನು ಪ್ರಾರಂಭ ಮಾಡಿ 0ಯಿಂದ 10 ಕಾಪಾಡ್ಕೊಳ್ತೀನಿ. ಮೊದಲಿಗೆ ಸಮಾನ ಅಂತರ ಸಂಖ್ಯೆ 10 ಕಾಯ್ದುಕೊಳ್ತೀನಿ. ಹಾಗೆ ಇದರ ನಡುವೆ ಬರ್ತಕ್ಕಂಥ ಸಂಖ್ಯೆಗಳು ಎಷ್ಟು? 9. ಸರ್ ನೆಕ್ಸ್ಟ್ ಸಮಾನ ದೂರ. ಸರ್ ಸಮಾನ ದೂರ ಸರಿನಾ? 20, 30, 40. 0ಯಿಂದ 10ರವರೆಗೆ 9 ಸಂಖ್ಯೆಗಳು ಅಂತರವಿದೆ. 10ರಿಂದ 20ರವರೆಗೂ ಕೂಡ 9 ಸಂಖ್ಯೆಗಳ ಅಂತರವಿದೆ. 20ರಿಂದ 30ರವರೆಗೂ 9 ಸಂಖ್ಯೆಗಳ ಅಂತರ. 30ರಿಂದ 40ರವರೆಗೂ 9 ಸಂಖ್ಯೆಗಳ ಅಂತರವನ್ನು ನಾವು ಕಾಪಾಡ್ಕೊಳ್ತೇವೆ. ಅರ್ಥ ಆಯ್ತಾ? ಹಾಗಾದ್ರೆ ಇವುಗಳ ಸಮಾನ ದೂರವನ್ನು ಯಾವುದರಿಂದ ನೋಡ್ಬೇಕ್ರಿ ಸರ? ನೀವು ಹಿಂಗೆ ಅಜ್ಮಸ್ ಬರೆಯಾಕತ್ತಿರಲ್ಲ, ನೀವು ಸರಿ ಏನ್ರಿ? ಯಾವ ರೀತಿಯಾಗಿ ನೋಡ್ಬೇಕಪ್ಪ ಅಂದರೆ ಅಳತೆ ಪಟ್ಟಿ ಸಹಾಯದಿಂದ ನಾವು ಸಮಾನ ದೂರವನ್ನು ಕಾಯ್ಕೊಳ್ತೇವೆ. ಅರ್ಥ ಆಯ್ತಾ? ಅಳತೆ ಪಟ್ಟಿ ಸಹಾಯದಿಂದ. ಫಾರ್ ಎಕ್ಸಾಂಪಲ್ ಆಗಿ, ಸರ್ ಇದು 1 ಸೆಂಟಿಮೀಟರ್ ಐತ್ರಿ, ಮುಂದಿನ ಕೂಡ 1 ಸೆಂಟಿಮೀಟರ್ ಇರಬೇಕು. ಸರ್ ಇದು 4 ಸೆಂಟಿಮೀಟರ್ ಐತ್ರಿ, ಮುಂದಿನ ಕೂಡ 4 ಸೆಂಟಿಮೀಟರ್ ಇರಬೇಕು. ಹೌದಾ? ಎಲ್ಲವೂ ಕೂಡ ಸೆಂಟಿಮೀಟರ್ನಲ್ಲಿ ಕೂಡ ನಾವು ಅಳ್ಕೋಬಹುದು. ಸರ್ ಇಲ್ರಿ, ಇಲ್ಲೇ ನಾವು ಗೆರೆಗಳನ್ನು ಕೂಡ ಹಾಕೋಬಹುದು. ಬೇಕಾದ್ರೆ ನೀವು ಅಳತೆ ಪಟ್ಟಿಯನ್ನು ತೆಗೆದುಕೊಡ್ರಿ. ಅಳತೆ ಪಟ್ಟಿ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ರೀತಿ ಇರುತ್ತೆ. 1 ಇಲ್ಲೇ 2 3 4 5 6 7 8 9 10 ಈ ರೀತಿಯಾದ ಅಳತೆ ಪಟ್ಟಿಯನ್ನು ನೀವು ನೋಡಿದರೆ ನಿಮ್ಮಲ್ಲಿ ಇರುತ್ತೆ. ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸರ್? 1 2 3 4 5 6 7 8 9 10. ಹೌದಾ? ನೀವು ಎಷ್ಟು ಬೇಕಾದರೂ ಕೂಡ ಡಿಸ್ಟೆನ್ಸನ್ನು ತೆಗೆದುಕೊಳ್ಬಹುದು. ಆದರೆ ಮುಂಚಿತವಾಗಿ ನೀವು ಎಷ್ಟು 0 ಅಥವಾ ನೀವು ತೆಗೆದುಕೊಂಡಿರ್ತಕ್ಕಂಥ ಸಂಖ್ಯೆಯಲ್ಲಿ ಎಷ್ಟು ಅಂತರವನ್ನು ಕಾಯ್ದುಕೊಳ್ತೀರಿ, ಮುಂದೆಯೂ ಕೂಡ ಅಷ್ಟೇ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಇದು ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಎಂದರ್ಥ. ಅರ್ಥ ಆಯ್ತಾ? ಇನ್ನು ಏನಪ್ಪ, ಇದೇ ಪೂರ್ಣ ಸಂಖ್ಯೆಗಳನ್ನು ಇದೇ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿಯಾಗಿ ಸಂಕಲನ ಮಾಡುವುದು? ನಾನು ಮನೆ ಕ್ಲಾಸ್ನಲ್ಲಿ ಹೇಳೀನಿ, ಕೂಡೋದು, ಕಳೆಯೋದು, ಗುಣಿಸೋದು ಲೆಕ್ಕಗಳು ಬರ್ತಾವಂತ. ಈಗ ಪೂರ್ಣ ಸಂಖ್ಯೆನ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಗೊತ್ತಾಯ್ತಾ? ಹಾಗಾದ್ರೆ ಏನು ಮಾಡೋಣಪ್ಪ ಅಂದರೆ ಸಂಖ್ಯಾ ರೇಖೆ ಮೇಲೆ ಪೂರ್ಣ ಸಂಖ್ಯೆನ ಯಾವ ರೀತಿ ಕೂಡಿಸೋದು ಎಂಬುದನ್ನು ನೋಡೋಣ. ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಸಂಕಲನ. ಪೂರ್ಣ ಸಂಖ್ಯೆಯ ಸಂಖ್ಯಾ ರೇಖೆ ಮೇಲೆ ಸಂಕಲನ ಮಾಡೋಣ. ಮೊದಲನೇ ಎಕ್ಸಾಂಪಲ್, 3 ಮತ್ತು 5. 3 ಮತ್ತು 5 ಸಂಖ್ಯಾ ರೇಖೆ ಮೇಲೆ ಕೂಡಿಸಿ. ಹೌದಾ? ಸಂಖ್ಯಾ ರೇಖೆ ಮೇಲೆ ಕೂಡಿಸಿ. ಹಾಗಾದರೆ ಸಂಖ್ಯಾ ರೇಖೆಯನ್ನು ತೆಗೆದುಕೊಂಡ್ರೆ ಒಂದು ಸರ್ ಸಂಖ್ಯಾ ರೇಖೆಯನ್ನು ತೆಗೆದುಕೊಂಡೆ. ಸಂಖ್ಯಾ ರೇಖೆ ಮೇಲೆ 3 ಮತ್ತು 5 ಸಂಖ್ಯಾ ರೇಖೆ ಮೇಲೆ ಕೂಡಿಸ್ರಿ ಅಂತ ಹೇಳತ್ತಾರ. ಹಾಗಾದರೆ ನೀವು ಸಂಖ್ಯಾ ರೇಖೆ ಮೇಲೆ ಕೆಲವೊಂದು ಸಂಖ್ಯೆಗಳನ್ನ ಬರೀಬೇಕಾಗತ್ತೆ. ಬರ್ಕೋರಿ. ಸರ್ ನಾನು 0ಯಿಂದ ಪ್ರಾರಂಭ ಮಾಡ್ತೀನಿ. 0 1 2 3 4 5 6 7 8 9. ನಾನು 9ರವರೆಗೆ ಬರ್ಕೊಂಡೀನಿ. 1
2 ಇಲ್ಲ ಹಿಂಗೂ ಬರ್ಕೋರಿ ಹಿಂಗೆ ಬರ್ಕೋರಿ 1 2 3 4 5 6 7 8 9. ಹಾಗಾದರೆ 3 ಮತ್ತು 5 ಸಂಖ್ಯಾ ರೇಖೆ ಮೇಲೆ ಕೂಡಿಸ್ರಿ ಅಂತ ಹೇಳ್ಯಾರ. ಕೂಡಿಸ್ರಿ ಸರ್. ಮೊದಲಿಗೆ ಇಲ್ಲಿದ 1 2 3 ಇಲ್ಲಿದೆ. ಈ 3ಕ್ಕೆ ಎಷ್ಟನ್ನು ಕೂಡಿಸ್ಬೇಕಪ್ಪ ಅಂದರೆ 5ಅನ್ನು ಕೂಡಿಸ್ಬೇಕು. 5ಅನ್ನು ಕೂಡಿಸ್ಬೇಕಪ್ಪ ಅಂದರೆ ಮುಂದೆ 5 ಅಂತರವನ್ನು ನೀವು ಕಾಯ್ದುಕೊಳ್ಬೇಕು. 5 ಸ್ಟೆಪ್ಸನ್ನು ನೀವು ಮುಂದೆ ಬರಿಬೇಕು. ಸರ್ 3ರಿಂದ 4 ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಸರ್ ಇಲ್ಲಿಂದ ಇಲ್ಲಿಗೆ 3, ಸರ್ ಇಲ್ಲಿಂದ ಇಲ್ಲಿಗೆ 4, ಸರ್ ಇಲ್ಲಿಂದ ಇಲ್ಲಿಗೆ 5. ಆನ್ಸರ್ ಎಷ್ಟು ಬಂತು? 8. ಹೌದಾ? 3ರಿಂದ ಮೊದಲಿಗೆ 3 ಮತ್ತು 5 ಸಂಖ್ಯೆ ರೇಖೆ ಮೇಲೆ ಕೂಡಿಸ್ರಿ ಅಂತ ಹೇಳಿದ್ರೆ ಮೊದಲಿಗೆ 3ಅನ್ನು ಗುರುತಿಸಿದ್ದೇವೆ ನಾವು. ಆಮೇಲೆ 5ಅನ್ನು ಗುರುತಿಸ್ಬೇಕಾದ್ರೆ 3ರಿಂದ 5, ಯಾಕಂದರೆ ಸಂಖ್ಯೆ 3ಕ್ಕೆ 5ಅನ್ನು ಕೂಡಿಸ್ಬೇಕಲ್ವಾ? 3ಕ್ಕೆ 5ಅನ್ನು ಕೂಡಿಸ್ಬೇಕಾದ್ರೆ 3ಅನ್ನು ತೆಗೆದುಕೊಂಡು ಮುಂದೆ 5 ಸಂಖ್ಯೆನ ನಾವು ಜಾಸ್ತಿ ಮಾಡ್ಕೊತ ಹೋದ್ರಪ್ಪ ಅಂದರೆ ನಿಮ್ಮ ಉತ್ತರ ಸಿಗುತ್ತೆ. ನಾನು ಇಲ್ಲಿಂದ ಇಲ್ಲಿಗೆ 1 ಸಂಖ್ಯೆ, ಇಲ್ಲಿಂದ ಇಲ್ಲಿಗೆ 2 ಸಂಖ್ಯೆ, ಇಲ್ಲಿಂದ ಇಲ್ಲಿಗೆ 3 ಸಂಖ್ಯೆ, ಇಲ್ಲಿಂದ ಇಲ್ಲಿಗೆ 4 ಸಂಖ್ಯೆ, ಇಲ್ಲಿಂದ ಇಲ್ಲಿಗೆ 5 ಸಂಖ್ಯೆಗಳು. ಉತ್ತರ ಎಷ್ಟು ಬತ್ತು ನಿಮ್ಮದು? 8. ಇಲ್ಲೇ ನೀವು ಕೂಡಿಸ್ಕೋಬೋದು ಸರ್. 3 + 5 = 8. ನೀವು ಬರ್ತಕ್ಕಂಥ ಉತ್ತರನೂ ಕೂಡ 8. ಈ ರೀತಿಯಾಗಿ ನೀವು ಗುರುತಿಸ್ಬೇಕು. ಗುರುತಿಸ್ಬೇಕಾ? ನೆನಪಿರಲಿ. ಬರೀ ಉತ್ತರ ಗೊತ್ತಿದ್ರಿ ಸರ್ ಸಂಖ್ಯಾ ರೇಖೆ ಮೇಲೆ ನಾನು ಉತ್ತರ ಅಷ್ಟೇ ಇಡ್ತೀನಿ ಅನ್ನೋ ಹಾಗಿಲ್ಲ. ಗುರುತಿಸ್ಬೇಕು. ಗುರುತಿಸೇ ಹೇಳಬೇಕು ನಮಗೆ. ನೀವು ಯಾವ ರೀತಿ ಸಂಖ್ಯಾ ರೇಖೆ ಮೇಲೆ ಗುರುತಿಸ್ರಿ ಎಂಬುದು ನಮ್ಗೆ ಗೊತ್ತಾಗಬೇಕು. ಗುರುತಿಸೇ ಹೇಳಬೇಕು. ಅರ್ಥ ಆಯ್ತಾ? ಇನ್ನೂ ಒಂದು ಎಕ್ಸಾಂಪಲ್. 6 ಮತ್ತು 3 ಏನು ಮಾಡಬೇಕು? ಸಂಖ್ಯಾ ರೇಖೆ ಮೇಲೆ ಕೂಡಿಸ್ರಿ ಅಂತ ಹೇಳ್ಯಾರ. ಸಂಖ್ಯಾ ರೇಖೆ ಹೊಳ್ಕೊಳ್ಳೋಣ. ಇದೊಂದು ಸಂಖ್ಯಾ ರೇಖೆ. ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳನ್ನ ಬರಿತಾ ಬನ್ನಿ. 1 2 3 4 5 6 7 8 9 10 ಬರೀರಿ. 1 2 3 4 5 6 7 8 9 10 ಸಂಖ್ಯಾ ರೇಖೆ ಮೇಲೆ ಬರೆದ್ರಿ. 6ರಲ್ಲಿ 3ಅನ್ನು ಗುರುತಿಸ್ಬೇಕು. ಹಾಗಾದರೆ ಮೊದಲಿಗೆ 0ಯಿಂದ 6ಕ್ಕೆ ಹೋಗಬೇಕು. 0ಯಿಂದ 6 ಸರ್. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಇಲ್ಲಿ 6. 0ಯಿಂದ 6 ಅಂದರೆ ಇದು. ಹೌದಾ? ಮುಂದೆ ಅದನ್ನು ಎಷ್ಟು ಕೂಡಿಸ್ಬೇಕು? ಅದರಲ್ಲಿ 3ಅನ್ನು ಕೂಡಿಸ್ಬೇಕು. ಇದರಲ್ಲಿ 3ಅನ್ನು ಕೂಡಿಸ್ಬೇಕಲ್ಲ. ಇದರಲ್ಲಿ 3ಅನ್ನು ಕೂಡಿಸ್ಬೇಕಂದ್ರೆ ಈ ಸಂಖ್ಯೆಯಿಂದ 3 ಸಂಖ್ಯೆಗೆ ನೀವು ಜಂಪ್ ಆಗಬೇಕು. 6ರಿಂದ 1, ಇದು 2, ಇದು 3. 1 2 3 ನಾನು 3 ಸ್ಟೆಪ್ಪನ್ನು ತೆಗೆದೀನಿ. 3ಅನ್ನು ಕೂಡಿಸೀನಿ. ಹಾಗಾಗಿ ಉತ್ತರ ಎಷ್ಟು ಬಂತು ನಿಮ್ದು? 9. ಹಾಗಾದರೆ 6 + 3 ಮಾಡಿದಾಗ 9. ಸಂಖ್ಯಾ ರೇಖೆ ಮೇಲೆ ಕೂಡಿಸ್ರಿ ಅಂದರೆ ಈ ರೀತಿಯಾಗಿ ನೀವು ಸಂಖ್ಯಾ ರೇಖೆ ಮೇಲೆ ಕೂಡಿಸ್ಬೇಕು. ಅರ್ಥ ಆಯ್ತಾ? ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಯಾವ ರೀತಿಯಾಗಿ ಗುರುತಿಸಬೇಕು ಮತ್ತು ಅದೇ ಪೂರ್ಣ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಕೂಡಿಸ್ಬೇಕು ಎಂಬುದನ್ನು ಇಲ್ಲಿವರೆಗೆ ನೀವು ಅಭ್ಯಾಸ ಮಾಡಿದೆವು. ಇನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ಹೋಮ್ವರ್ಕ್ ಮಾಡ್ತೀರಿ ಮನೆಯಲ್ಲಿ. ಮೊದಲನೇದು 8 ಮತ್ತು 6ಅನ್ನು, ಎರಡನೇದು 12 ಮತ್ತು 2ಅನ್ನು, ಮೂರನೇದು 2 ಮತ್ತು 8ಅನ್ನು, ನಾಲ್ಕನೇದು 1 ಮತ್ತು 7ಅನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತೀರಿ. ಸಂಖ್ಯಾ ರೇಖೆಯ ಮೇಲೆ ಕೂಡಿಸಿ. ಗುರುತಿಸೋದಲ್ಲ, ಕೂಡಿಸ್ರಿ. ಅಥವಾ ಸಂಖ್ಯಾ ರೇಖೆಯ ಮೇಲೆ ಸಂಕಲನ ಮಾಡಿ. ಇದು ನಿಮ್ಮದು ಹೋಮ್ವರ್ಕ್. ಈ ಹೋಮ್ವರ್ಕ್ ಮಾಡಿ ನನಗೆ ನೀವು ವಾಟ್ಸಪ್ ಮೂಲಕ ಕಳಿಸ್ರಿ.
ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.